ಸಮಯ ಮತ್ತು ಕೆಲಸ ಟೈಮ್ ಆ್ಯಂಡ್ ವರ್ಕ್ ಪಾರ್ಟ್ 2. ಮೊದಲ ಪ್ರಶ್ನೆ, ಎ ಒಬ್ಬನೇ ಒಂದು ಕೆಲಸವನ್ನು 6 ದಿನಗಳಲ್ಲಿ ಮತ್ತು ಬಿ ಒಬ್ಬನೇ 8 ದಿನಗಳಲ್ಲಿ ಮಾಡಬಲ್ಲರು. ಎ ಮತ್ತು ಬಿ 3200 ರುಗೆ ಕೆಲಸವನ್ನು ಕೈಗೆತ್ತಿಕೊಂಡರು. ಸಿನ ಸಹಾಯದಿಂದ ಅವರು ಕೆಲಸವನ್ನು 3 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾರೆ. ಹಾಗಾದರೆ ಸಿಗೆ ಎಷ್ಟು ಹಣ ನೀಡಬೇಕು? ನೋಡಿ, ಮೊದಲಿಗೆ ಅವರು ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನು ಬರೆದುಕೊಳ್ಳೋಣ. ಎ ವ್ಯಕ್ತಿ ಇದೇ ಕೆಲಸವನ್ನು ಪೂರ್ಣಗೊಳಿಸಲು ತೆಗೆದುಕೊಳ್ಳತಕ್ಕಂಥ ದಿನಗಳ ಎಷ್ಟು ತೊಂದರೆ ಇಲ್ಲಿ 6 ದಿನಗಳು. ಅದೇ ರೀತಿಯಾಗಿ ಬಿ ವ್ಯಕ್ತಿ ಈ ಕೆಲಸವನ್ನು ಪೂರ್ಣಗೊಳಿಸಲು ತೆಗೆದುಕೊಳ್ಳತಕ್ಕಂಥ ದಿನಗಳ ಸಂಖ್ಯೆ 8 ದಿನಗಳು. ಆಮೇಲೆ ಸಿನ ಸಹಾಯದಿಂದ ತಂದಾರ. ಸಿನ ಸಹಾಯದಿಂದ ಅವರು ಕೆಲಸವನ್ನು 3 ದಿನಗಳಲ್ಲಿ ಪೂರ್ಣಗೊಳಿಸೋರು. ಅಂದ್ರೆ ಸಿ ಒಬ್ಬ ಸೇರ್ಕೊಂಡಂತಂದ್ರೆ 3 ಜನ ಒಟ್ಟಿಗೆ ಕೆಲಸ ಮಾಡಿ ಎ ಬಿ ಮತ್ತು ಸಿ 3 ಜನ ಒಟ್ಟಿಗೆ ಕೆಲಸ ಮಾಡಿದಾಗ 3 ದಿನಗಳಲ್ಲಿ ಕೆಲಸ ಮುಕ್ತಾಯವಾಗುತ್ತದೆ. ಹಾಗಾದ್ರೆ ಸಿಗೆ ಅವರು ಎಷ್ಟು ಹಣ ನೀಡಬೇಕು ಅಂದರೆ ಇದರ ಅರ್ಥ ಇಂಡೈರೆಕ್ಟಾಗಿ ಸಿ ಒಬ್ಬನೇ ಈ ಒಂದು ಕೆಲಸವನ್ನು ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸುತ್ತಾನೆ ಎಂಬುದನ್ನು ಕಂಡುಹಿಡಿದ್ರೆ ಅದಕ್ಕೆ ರಿಲೇಟಾಗಿ ನಾವಿಲ್ಲಿ ಅವನು ಎಷ್ಟು ಹಣವನ್ನು ತೆಗೆದುಕೊಳ್ತಾನೆ ಎಂಬುದನ್ನು ನಾವಿಲ್ಲಿ ಕಂಡುಹಿಡಿಬೋದು. ಮೊದಲಿಗೆ 6, 8, 3ರ LCM ತಗೊಂಡಾಗ LCM ದೊಡ್ಡ ಸಂಖ್ಯೆ 8, 8 2 16, 8 3 24. ನೋಡಿರಿ, ದೊಡ್ಡ ಸಂಖ್ಯೆಯ ಮಗ್ಗಿಯನ್ನು ಬರ್ಕೋಬೇಕು. ದೊಡ್ಡ ಸಂಖ್ಯೆ ಮಗ್ಗಿ 8 2 16. 16 ಅನ್ನೋದು 3 ಸಂಖ್ಯೆಯಿಂದ ಭಾಗುವುದಿಲ್ಲ. ನೆಕ್ಸ್ಟ್ 8 3 24 ಮಾಡ್ಕೊಂಡಾಗ 24 ಅನ್ನೋದು ಏನಾಗ್ತದೆ ಅಂದ್ರೆ 3 ಸಂಖ್ಯೆಯಿಂದ ಹೋಗುತ್ತದೆ. ಇದು ಇಂಪಾರ್ಟೆಂಟ್. ಇಲ್ಲಿ 3, 8, 6ರ LCM ಅಥವಾ ಲಸ ಎಷ್ಟಂದ್ರೆ ಇಲ್ಲಿ 24. ಈಗ 6 ಎಷ್ಟಲೇ 24 ಕೊಡಬೇಕು. 6 4 24, 6 4 24. ಅದೇ ರೀತಿ 8 3 24. ಅದೇ ರೀತಿ 3 ಎಷ್ಟಲೇ 24 ನೋಡಿದಾಗ 3 8 24. ಈಗ ನಮಗಿಲ್ಲಿ ಸಿದಷ್ಟ ಬೇಕಾಗೈತಿ. ಸಿದಷ್ಟ ಬೇಕಾದಾಗ ನೋಡ್ರಿ, ಎ ಎಂಬ ವ್ಯಕ್ತಿ 4 ಭಾಗ, ಬಿ ವ್ಯಕ್ತಿ 3 ಭಾಗ, ಆಮೇಲೆ 3 ಜನ ಸೇರಿಸಿದಾಗ ಎ ಬಿ ಸಿ 3 ಜನ ಸೇರಿಸಿದಾಗ 8 ಭಾಗ. ಹಂಗಾರೆ ಎದ 4 ಭಾಗ, ಬಿದು 3 ಭಾಗ, ಎ ಬಿ ಸಿ 3 ಕೂಡಿಸಿದಾಗ 8 ಭಾಗ ಆದಾಗ ಸಿ ಒಬ್ಬಂದು ಎಷ್ಟು ಭಾಗ ಆಗುತ್ತೆ ಅಂತಂದ್ರೆ ಈ 8ರಲ್ಲಿ 4 ಮತ್ತು 3 ಕೂಡಿಸಿ ಕಳಿಬೇಕು. 8ರಲ್ಲಿ 3 7 ಕಳೆದಾಗ ಎಷ್ಟು ಬರುತ್ತೆ ಅಂತಂದ್ರೆ ಸಿದು ಎಷ್ಟು ಅಂತಂದ್ರೆ 1 ಪಾಲು ಮಾತ್ರ. ಹಾಗಾಗಿ 24ಕ್ಕೆ ನಾವು 1ರಿಂದ ಭಾಗ ಮಾಡಬೇಕು. ಈ 1ರಿಂದ 24ಕ್ಕೆ ಭಾಗ ಮಾಡಿದಾಗ ಬರ್ತಕ್ಕಂಥದ್ದು 24. ಅಂದರೆ ಸಿ ಎಂಬ ವ್ಯಕ್ತಿ ಇದೇ ಕೆಲಸವನ್ನು ಪೂರ್ಣಗೊಳಿಸಲು ತೆಗೆದುಕೊಳ್ತಕ್ಕಂಥ ದಿನಗಳ ಸಂಖ್ಯೆ ಎಷ್ಟಂತಂದ್ರೆ 24 ದಿನಗಳು. ಬಟ್ ಈ ಸಿ ವ್ಯಕ್ತಿ ಏನು ಮಾಡತ್ತಂತಂದ್ರೆ ಎ ಬಿ ಸಿ 3 ಜನ ಕೂಡಿ ಎಷ್ಟು ದಿನ ಕೆಲಸ ಮಾಡ್ಯಾರ ಅಂದ್ರೆ 3 ದಿನ. ಹಾಗಾಗಿ ಸಿಯ ಹಣ 3 ದಿನದ ಸಿಯ ಹಣ ನೋಡ್ರಿ, 3 ದಿನ ಕೆಲಸ ಮಾಡ್ಯಾನ, 3 ದಿನದ ಸಿಯ ಹಣ ಬೇಕಾದಾಗ ನಾವೇನು ಮಾಡ್ಬೋದು ಅಂತಂದ್ರೆ 3/24 ಮಾಡ್ಕೋಬೋದು. ಗುಂಡ್ಲೆ ಒಟ್ಟು ಹಣ ಎಷ್ಟೈತೆ ಅಂದರೆ ಇಲ್ಲಿ 3200. ಈ 3200ಕ್ಕೆ ನಾವು 3/24 ಗುಂಡ್ಲೆ 3200ರಿಂದ ಏನು ಮಾಡ್ಬೇಕಂತಂದ್ರೆ ನಾವಿಲ್ಲಿ ಗುಣಾಕಾರ ಮಾಡ್ಕೋಬೇಕು. ಇಲ್ಲಿ 3 1 3, 3 8 24 ಬರ್ತೈತಿ. ನೆಕ್ಸ್ಟ್ 8 1 8 4 32. ಆಮೇಲೆ ಇವೆರಡು 0 ತೊಗೊಂಡಿವತ್ತಂದ್ರೆ ಸಿ ಒಬ್ಬನೇ ಎಷ್ಟು ಹಣವನ್ನು ತೆಗೆದುಕೊಳ್ಳುತ್ತಾನೆ ಅಂತಂದ್ರೆ 400 ರೂಪಾಯಿ 3 ದಿನಕ್ಕೋಸ್ಕರ. 3 ದಿನ. ಹಾಗಾಗಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ 400 ರೂಪಾಯಿ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ಸೋನು ಒಂದು ಕೆಲಸವನ್ನು 20 ದಿನಗಳಲ್ಲಿ ಮಾಡಬಲ್ಲಳು. ಗೋಮತಿ ಸೋನುವಿಗಿಂತ 25% ಹೆಚ್ಚು ಪರಿಣಾಮಕಾರಿ. ಅದೇ ಕೆಲಸವನ್ನು ಮಾಡಲು ಗೋಮತಿ ತೆಗೆದುಕೊಂಡ ದಿನಗಳ ಸಂಖ್ಯೆ ಎಷ್ಟು? ನೋಡ್ರಿ, ಮೊದಲಿಗೆ ಇಲ್ಲಿ ಸೋನು ಈಗ ಸೋನು ಮತ್ತು ಗೋಮತಿ ಅವರಿಬ್ಬರು ಕೆಲಸ ಮಾಡಲಿಕ್ಕೆ ಸಮಯ ಎಷ್ಟು ತೆಗೆದುಕೊಳ್ತಾರೆ ಅನ್ನೋದಕ್ಕೆ ಏನೈತೆ ಅಂತಂದ್ರೆ ಗೋಮತಿ ಸೋನುವಿಗಿಂತ 25% ಹೆಚ್ಚು ಪರಿಣಾಮಕಾರಿ. ಅಂದರೆ ಇದರ ಅರ್ಥ 25% ಫಾಸ್ಟಾಗಿ ಕೆಲಸ ಮಾಡ್ತಾಳೆ. ಅಂದ್ರೆ ಈಗ ಉದಾಹರಣೆಗೆ ಈಗ ನಾವಿಲ್ಲಿ ಗೋಮತಿ ಕನ್ಸಿಡರ್ ಮಾಡ್ಕೊಂಡೇವು ಅಂತಂದ್ರೆ ಫಾಸ್ಟಾಗಿ ಅಂತಂದ್ರೆ ಈಗ ಒಬ್ಬ ವ್ಯಕ್ತಿ 10 ದಿನ ಕೆಲಸ ಮಾಡಕತ್ತಾನಂತಂದ್ರೆ ಇವನಕ್ಕಿಂತ ಫಾಸ್ಟ್ ಅಂದ್ರೆ ಏನಾಕತಿ, ಇನ್ನೊಬ್ಬ ವ್ಯಕ್ತಿ ಎ ವ್ಯಕ್ತಿ 10 ದಿನ ಮಾಡಕತ್ತಾನು, ಬಿ ಒಬ್ಬ ವ್ಯಕ್ತಿ ಇವನಕ್ಕಿಂತ ಫಾಸ್ಟಾಗಿ ಕೆಲಸ ಮಾಡ್ತಾನೆ. ಅನ್ನೋದು ಇದರ ಅರ್ಥ ಇದೇನಾಗ್ತೈತಿ ಅಂತಂದ್ರೆ ಅದು ಕಡಿಮೆ ಆಗ್ತೈತಿ. ಫಾಸ್ಟಾಗಿ ಕೆಲಸ ಮಾಡಿದಾಗ ಕೆಲಸ ಬೇಗ ಮುಗಿತದೆ. ಹೀಗಾಗಿ ಇಲ್ಲಿ ನಾವೇನಂತ ಅನ್ಕೋಬೋದು ಅಂತಂದ್ರೆ ಇಲ್ಲಿ ಗೋಮತಿ ಮತ್ತು ಸೋನುವಿಂದ ಅನುಪಾತಕ್ಕೆ
ಕೆಲಸದ ಸಮಯದ ಅನುಪಾತ ತಗೊಂಡಾಗ ಗೋಮತಿ ಮತ್ತು ಸೋನುವಿನ ಸಮಯದ ಅನುಪಾತ ತಗೊಂಡಾಗ ನೋಡ್ರಿ ಇಲ್ಲಿ ಏನಾಗ್ತದೆ ಅಂದ್ರೆ ಇಲ್ಲಿ ಗೋಮತಿ ಮತ್ತು ಸೋನು ಈಗ ಉದಾಹರಣೆ ನಾವು ಕನ್ಸಿಡರ್ ಮಾಡ್ಕೊಳ್ಳಿ ಶೇಕಡಾ ಕೊಟ್ಟಿರೋದ್ರಿಂದ ನಾವೇನಂತ ಅಂದ್ಕೊಳ್ಳೋಣ ಈಗ ಉದಾಹರಣೆ ಗೋಮತಿ ಎಷ್ಟೈತೆ ಈ ಸೋನುಂದ ನಾವು 100% ಐತೆ ಅಂದ್ಕೊಳ್ಳೋಣ. ಸೋನುಂದ ನಾವಿಲ್ಲಿ 100% ಅಂದ್ಕೊಂಡಿವತ್ತಂದ್ರೆ ಹಾಗಾದ್ರೆ ಗೋಮತಿ ಎಷ್ಟಾಗಬೇಕು 25% ಹೆಚ್ಚಾಗಬೇಕು. ಇದು ಕೆಲಸದ ಸಮಯ 25% ಹೆಚ್ಚಾಗಬೇಕಂತಂದ್ರೆ 100% ಕೂಡಿಸಿದಾಗ ಎಷ್ಟಾಗುತ್ತೆ ಅಂದ್ರೆ ನಮ್ದು ಇಲ್ಲಿ 125 ಸಿಗ್ತದೆ. 125. ಹಾಗಾದರೆ ಇಲ್ಲಿ ಇದರ ಅನುಪಾತವನ್ನು ನಾವು ಕ್ಯಾನ್ಸಲ್ ಮಾಡ್ಕೊಂಡಾಗ ಇಲ್ಲಿ ಒಂದು ನಿಮಿಷ ತಡ್ರಿ, ಇಲ್ಲಿ ಸೋನು ಅಂತ ಬರ್ಬೇಕು, ಇಲ್ಲಿ ಈಚೆ ಕಡೆ ಸೋನು ಅಂತ ಬರ್ಬೇಕು. ಇನ್ನೊಂದು ಸಲ ಬರ್ಕೊಂಡ್ಬಿಡೋದು. ಸೋನು ಮೊದಲಿಗೆ ಸೋನು ಬರಬೇಕು, ನಂತರದಲ್ಲಿ ಗೋಮತಿ ಬರಬೇಕು. ಈಗ ನಾವಿಲ್ಲಿ ಸೋನುದ ಗೋಮತಿ ಫಾಸ್ಟಾಗಿ ಕೆಲಸ ಮಾಡಕತ್ತಾಳು, ಬಟ್ ಅಕ್ಕಿದನ್ನು ನಾವು 100 ಅಂತ ಕನ್ಸಿಡರ್ ಮಾಡ್ಕೊಂಡಿವತ್ತಂದ್ರೆ ಆವಾಗ ಸೋನು ಏನಾಕತಿ 25% ಹೆಚ್ಚು ಪರಿಣಾಮಕಾರಿ ಅಂಥೇಳಿ ಗೋಮತಿ 25% ಹೆಚ್ಚು ಪರಿಣಾಮಕಾರಿ ಆಗಬೇಕಾದ್ರೆ ಸೋನುದು ಎಷ್ಟಾಗಿರ್ಬೇಕು ಇಲ್ಲಿ 125% ಆಗಿರ್ಬೇಕು. ಆವಾಗ ಗೋಮತಿ ಏನಾಗ್ತತಿ, ಈ ಗೋಮತಿ ಅನ್ನೋಕ್ಕಿ ಸೋನುವಿಗಿಂತ 25% ಫಾಸ್ಟಾಗಿ ಕೆಲಸ ಮಾಡ್ತಾಳೆ. ನೋಡ್ರಿ, ಅರ್ಥ ಮಾಡ್ಕೊರಿ, ಗೋಮತಿ ಸೋನುವಿಗಿಂತ 25% ಹೆಚ್ಚು ಪರಿಣಾಮಕಾರಿ. ಅದಕ್ಕೆ ನಾವಿಲ್ಲಿ ಗೋಮತಿದ 100 ಮಾಡ್ಕೊಂಡಿರ್ತಂದ್ರೆ ಸೋನುದು ಎಷ್ಟಾಗಬೇಕು 125 ಅಂತೇಳಿ ಕನ್ಸಿಡರ್ ಮಾಡ್ಕೋಬೇಕು. ಯಾಕಂದ್ರೆ ಶೇಕಡಾ ಕೊಟ್ಟಿರೋದ್ರಿಂದ ನಾವು ಈ ರೀತಿಯನ್ನು ಬರ್ಕೋಬೇಕು. ಈ ಅನುಪಾತಗಳನ್ನು ನಾವು ಕಡಿತಾ ಹೊಡೆದಾಗ 25ರಿಂದ ಭಾಗ ಮಾಡ್ಕೊಂಡಾಗ 5:4 ಸಿಗ್ತದೆ ನಮಗೆ. ಈಗ ನೆಕ್ಸ್ಟ್ ಮುಂದುವರೆದು ಸೋನು ನೋಡ್ರಿ, ಸೋನು ಒಂದು ಕೆಲಸವನ್ನು 20 ದಿನಗಳಲ್ಲಿ ಮಾಡ್ತಾಳೆ. ಹಂಗಾದ್ರೆ ನಾವು ಈ ರೀತಿ ಬರ್ಕೊಂಡಿದ್ದೆ 5:4. ಇದು ಸೋನು ಗೋಮತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ. ಸೋನು ಇದೇ ಕೆಲಸವನ್ನು ಪೂರ್ಣಗೊಳಿಸಲು 20 ದಿನಗಳನ್ನು ತೆಗೆದುಕೊಳ್ತಾರೋ, ಹಾಗಾದ್ರೆ ಗೋಮತಿ ಎಷ್ಟು ದಿನಗಳನ್ನು ತೆಗೆದುಕೊಳ್ಳುತ್ತಾಳೆ ನೋಡಿರಿ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ 40 × 20 / 5, 5 4 16, 20. 4 ಗುಣಾಕಾರ ಮಾಡ್ಕೊಂಡಾಗ 4 4 16. ಹಾಗಾಗಿ ಗೋಮತಿ ಈ ಕೆಲಸವನ್ನು ಪೂರ್ಣಗೊಳಿಸಲು ತೆಗೆದುಕೊಳ್ತಕ್ಕಂಥ ದಿನಗಳ ಸಂಖ್ಯೆ ಎಷ್ಟಂದ್ರೆ 16 ದಿನಗಳು. ನೋಡಿ, ಕ್ವಶನ್ ಒಂದು ಸ್ವಲ್ಪ ಕಾಂಪ್ಲಿಕೇಟ್ ಐತಿ, ಬಟ್ ನಾವಿಲ್ಲಿ ಅನುಪಾತವನ್ನು ಸರಿಯಾಗಿ ಬರೆದುಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ನೆಕ್ಸ್ಟ್ ಕ್ವಶನ್, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್. ಎ ಮತ್ತು ಬಿ ಒಟ್ಟಿಗೆ ಒಂದು ಕೆಲಸವನ್ನು 5 ದಿನಗಳಲ್ಲಿ ಮುಗಿಸುವರು. ಎ ತನ್ನ 2 ಪಟ್ಟು ವೇಗದಲ್ಲಿ ಮತ್ತು ಬಿ ತನ್ನ ಅರ್ಧದಷ್ಟು ವೇಗದಲ್ಲಿ ಕೆಲಸ ಮಾಡಿದರೆ ಆ ಕೆಲಸವನ್ನು 4 ದಿನಗಳಲ್ಲಿ ಮುಗಿಸುವರು. ಎ ಒಬ್ಬನೇ ಕೆಲಸವನ್ನು ಪೂರ್ಣಗೊಳಿಸಲು ಎಷ್ಟು ದಿನಗಳನ್ನು ಬೇಕಾಗುತ್ತದೆ? ನೋಡ್ರಿ, ಮೊದಲಿಗೆ ಎ ಮತ್ತು ಬಿ ಇಬ್ಬರು ಸೇರಿ ಕೆಲಸವನ್ನು ಎಷ್ಟು ದಿನದಾಗ ಮಾಡ್ತಾರೆ ಅಂದರೆ 5 ದಿನದಲ್ಲಿ ಮಾಡಿ ಮುಗಿಸುತ್ತಾರೆ. ಅದನ್ನು ನಾವೇನು ಸ್ವಲ್ಪ ನಾವು ಬರ್ಕೊಳ್ಳೋಣ. ಎ ಮತ್ತು ಬಿ ಒಟ್ಟಿಗೆ ಕೂಡಿ 5 ದಿನಗಳಲ್ಲಿ ಮಾಡುತ್ತಾರೆ. ಹಾಗಾದರೆ ಎ ತನ್ನ 2 ಪಟ್ಟು, ಎ ಏನು ಮಾಡ್ತಾನೆ ಅಂದರೆ ತನ್ನ ಕೆಲಸದ 2 ಪಟ್ಟು ಮಾಡ್ತಾನೆ. ಕೆಲಸದ 2 ಪಟ್ಟು ಅಂತಂದ್ರೆ ಅದನ್ನು ನಾವಿಲ್ಲಿ ಹೆಂಗೆ ತಿಳ್ಕೊಬೋದು, 2A ಅಂತ ತಿಳ್ಕೊಬೋದು. ನೆಕ್ಸ್ಟ್ ಬಿ ತನ್ನ ಅರ್ಧದಷ್ಟು ಅಂದರೆ ಬಿಗೆ ನಾವೇನು ಮಾಡ್ಬೋದು 2ರಿಂದ ಭಾಗ ಮಾಡ್ಬೋದು. ಹೀಗಾದ್ರೆ ಇಬ್ಬರು ಸೇರಿ ಎಷ್ಟು ದಿನದಲ್ಲಿ ಮುಗಿಸ್ತಾರೆ ಅಂತಂದ್ರೆ 4 ದಿನಗಳಲ್ಲಿ ಮುಗಿಸುತ್ತಾರೆ. ನೋಡಿರಿ, ಈಗ 5 ಮತ್ತು 4ರಲ್ಲಿ ಲಸ ತೊಗೊಂಡಾಗ ಎಷ್ಟು ಬರುತ್ತೆ ಅಂದರೆ ಇಲ್ಲಿ ದೊಡ್ಡ ಸಂಖ್ಯೆ 5, 5ನ್ನು ಮಧ್ಯನ ಎಣಿಸ್ಬೇಕು. 10, 15, 20. 5 1 5 5 2 10 5 3 15 5 4 20. 20 ಅನ್ನೋದು ಏನಾಗ್ತದೆ ನೋಡ್ರಿ, ಈಗ 4 ಮತ್ತು 5ರಿಂದ ಭಾಗ ಹೋಗುತ್ತದೆ. ಹೀಗಾಗಿ 5 ಮತ್ತು 4ರಲ್ಲಿ ಲಸ ಎಷ್ಟಂದ್ರೆ 20. ಸಿಂಪಲ್, ಇಲ್ಲಿ ಏನು ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಎ 2 ಪಟ್ಟು ಕೆಲಸ ಮಾಡ್ತಾನೆ ಅಂತಂದ್ರೆ ಈ 2ರಿಂದ ನಾವೇನು ನೋಡ್ಬೇಕಂತಂದ್ರೆ ಕೇಳ್ತಕ್ಕಂಥದ್ದು ಎ ಈ ಒಂದು ಕೆಲಸವನ್ನು ಪೂರ್ಣಗೊಳಿಸಲು ಒಬ್ಬನೇ ಎಷ್ಟು ದಿನಗಳನ್ನು ತೆಗೆದುಕೊಳ್ತಾನೆ ಅಂತ ಕೇಳರು. ಎ ಒಂದು ವ್ಯಕ್ತಿ 2 ಪಟ್ಟು ವೇಗದಲ್ಲಿ ಕೆಲಸ ಮಾಡ್ತಾನಂತ. 2 ಪಟ್ಟು ವೇಗದಲ್ಲಿ ಕೆಲಸ ಮಾಡ್ತಾನೆ ಅಂದಾಗ ಈ ಲಸಾಕ್ ನಾವೇನು ನೋಡ್ಬೋದು 2ರಿಂದ ಭಾಗ ಮಾಡ್ಬೋದು. 2ರಿಂದ ಭಾಗ ಮಾಡ್ಕೊಂಡು ಎಷ್ಟು ಬರ್ತಂದ್ರೆ ಇಲ್ಲಿ 10 ದಿನ ಬರ್ತದೆ. 10 ದಿನ ಅನ್ನೋದು ಎ ಒಬ್ಬನೇ ಈ ಒಂದು ಕೆಲಸವನ್ನು ಪೂರ್ಣಗೊಳಿಸಲು ತೆಗೆದುಕೊಳ್ತಕ್ಕಂತಹ ದಿನಗಳ ಸಂಖ್ಯೆ 10.
ನೋಡಿರಿ ಈಗಾಗಲೇ ನಾನು ಸಮಯ ಮತ್ತು ಕೆಲಸದ ಮೇಲೆ ಇದು ನನ್ನ ಎರಡನೇ ವಿಡಿಯೋ. ಮೊದಲನೇ ವಿಡಿಯೋ ಯಾರಾದರೂ ನೋಡಿಲ್ಲ ಅಂತ ಹೇಳಿದ್ರೆ ಆ ವಿಡಿಯೋ ನೋಡ್ಕೋಬೋದು.